ಹೇಮಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸಿಂಪಲ್ಲಾಗಿ ಮಂಡ್ಯ, ಮೈಸೂರು ಮತ್ತು ಹಾಸನ ಕಡೆ ತುಂಬಾ ಮಾಡ್ತಿದ್ದೀನಿ. ಬಸ್ಸಾರು, ಉಪ್ಸಾರು ಅಂತೆಲ್ಲ ಮಾಡ್ತೀವಿ. ಈ ಟೈಮಲ್ಲಿ ಚಳಿಗಾಲದಲ್ಲಿ ತುಂಬಾ ಅಂದರೆ ಕಾಳುಗಳು ತುಂಬ ಸಿಗುತ್ತೆ. ಹಸಿ ಕಾಳುಗಳ ಸಾಂಬಾರು ತುಂಬಾ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇದು. ಹಾಗೆ ಒಂದು ಸಣ್ಣ ತುಣುಕು ಮುದ್ದೆನ ಹೇಗೆ ಮಾಡ್ತೀವಿ ಅಂತಲೂ ಕೂಡ ಹಾಕಿದ್ದೀನಿ ಇಲ್ಲಿ. ಸೊಂದೆ ಒಂದು ತುಣುಕು ಅಷ್ಟೇ. ಈ ಸಾಂಬಾರು ಮುದ್ದೆ ಜೊತೆ ಸೂಪರ್, ಯಾವ ಊಟನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಇದು ಯಾರಿಗಿಷ್ಟ ಇಲ್ಲ ಕೇಳಿ, ಎಲ್ಲರಿಗೂ ಕೂಡ ಇಷ್ಟ ನಮ್ಮ ಕಡೆ. ಈ ಸಾಂಬಾರು ಅಂದರೆ 2 ದಿವಸ ಇಟ್ಟು ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿದ್ದೀನಿ ಹೇಗೆ ಮಾಡೋದು ಅಂತ ಪಟಾಪಟ ಅಂತ ನೋಡೋಣ. ಇಲ್ಲಿ ತೊಗರಿಕಾಯಿ ತೊಗೊಂಡಿದ್ದೀನಿ, ಹಸಿ ತೊಗರಿಕಾಯಿ. ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇದು. ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಇಲ್ಲಿ ಕೀರೆ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕೀರೆ ಸೊಪ್ಪು ಇದ್ರೂ ಹಾಕೊಬೋದು, ನೀವು ಸಬ್ಬಕ್ಕಿ ಸೊಪ್ಪು, ಸಬ್ಸಿಗೆ ಸೊಪ್ಪಿದ್ರೂ ಕೂಡ ಹಾಕೊಬೋದು. ಯಾವ ಸೊಪ್ಪಲ್ಲಾದರೂ ಕೂಡ ನೀವು ಮಾಡ್ಕೊಬೋದು ಮನೇಲಿ. ಇದೇ ಸೊಪ್ಪನ್ನು ಯೂಸ್ ಮಾಡಬೇಕು ಅಂತ ಏನಿಲ್ಲ. ಸೊಪ್ಪನ್ನು ಒಂದು ಕಂತೆ, ಸೊಪ್ಪನ್ನು ದಪ್ಪಕ್ಕಂತೆ ಅದನ್ನು ಹಾಕ್ಕೊತಾ ಇದ್ದೀನಿ, ಎಲ್ಲ ಕ್ಲೀನಾಗಿ ಸೋಸಿ ಇಟ್ಕೊಂಡು. ನೆಕ್ಸ್ಟ್ ಇಲ್ಲಿ ಒಂದೇ ಒಂದು ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ. ಇದು ಹುಳಿ ಟೊಮೊಟೊ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ. ಫಾರಮ್ ಟೊಮೊಟೊ ಹಣ್ಣು ಆದರೆ ನೀವು ಸ್ವಲ್ಪ ಹುಣಸೆ ಹಣ್ಣನ್ನು ಉಪಯೋಗಿಸ್ಬೇಕಾಗುತ್ತೆ. ಇಲ್ಲಿ ನಾನು ಹಸಿರು ಮೆಣಸಿಕಾಯನ್ನು ಹಾಕ್ಕೊತಾ ಇದ್ದೀನಿ. ಒಂದು 5 ಹಸಿರು ಮೆಣಸಿಕಾಯನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೀರನ್ನು ಅಷ್ಟೇ ನಾವು ನಿಮಗೆ ಜಾಸ್ತಿ ಸಾಂಬಾರು ಬೇಕು ಅಂದರೆ ನೀರನ್ನು ಇಲ್ಲಿ ಜಾಸ್ತಿ ಯೂಸ್ ಮಾಡಬೇಕು. ನಿಮಗೆ ಸ್ವಲ್ಪ ಒನ್ ಟೈಮಿಗೆ ಸಾಂಬಾರು ಆಗಲಿ ಅಂದರೆ ನೀವು ಇಲ್ಲಿ ಕಡಿಮೆ ಕೂಡ ನೀರನ್ನ ಉಪಯೋಗಿಸ್ಬೋದು. ನಾವು ಸಾಂಬಾರು ಮಾಡಬೇಕಾದ್ರೆ ಇದೇ ನೀರನ್ನ ಉಪಯೋಗಿಸ್ಬೇಕಾಗಿರೋದ್ರಿಂದ ನೀವು ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಸಪ್ಪೆ ರಸ ಅಂತ ಕರಿತೀವಿ ನಾವು ನಮ್ಮ ಕಡೆ. ನೋಡಿ ಇವಾಗ ಬೇಯ್ತಾ ಇದೆ ತುಂಬ ಚೆನ್ನಾಗಿ. ಓಪನ್ ಆಗೇ ಬೇಯಿಸ್ಕೊಳ್ಳಿ. ಇದನ್ನು ಹಸಿ ಕಾಳಾಗಿರೋದ್ರಿಂದ ಬೇಗನೆ ಬೇಯುತ್ತೆ. ನೋಡಿ ಇವಾಗ ಟೊಮೊಟೊ ಎಲ್ಲ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ಕೈಯಲ್ಲಿ ಕಾಳನ್ನು ಮುಟ್ಬಿಟ್ಟು ನೋಡಿ, ಮುಟ್ಟಿದ ತಕ್ಷಣ ಅದು ಫುಲ್ ಸ್ಮ್ಯಾಶ್ ಆಗಬೇಕು. ಆವಾಗ ನಮಗೆ ಕಾಳು ಬೆಂದಿದೆ ಅಂತ ಅರ್ಥ. ನೋಡಿ ಮುಟ್ಟಿದ ತಕ್ಷಣ ಅದು ಫುಲ್ ಸಾಫ್ಟಾಗಿ ಬೇಯಬೇಕಾಗೋ, ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನೋಡಿ ಇವಾಗ ಬೆಂದಿದೆ. ನಾನು ಇವಾಗ ಗ್ಯಾಸ್ ಆಫ್ ಮಾಡಿ ಆ ನೀರನ್ನು ಸಪ್ರೇಟಾಗಿ ಬಸ್ಕೊತಾ ಇದ್ದೀನಿ. ನೀರನ್ನ ಬಸ್ಕೊಬೇಕು. ಇದನ್ನು ನಾವು ಸಪ್ಪೆ ರಸ ಅಂತ ಕರಿತೀವಿ. ಇದನ್ನು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಬೋದು. ಈಗ ಮಕ್ಕಳಿಗೆ 1 ವರ್ಷ ಮಕ್ಕಳಿಗೆ ನೀರನ್ನ ತೆಗೆದು ಅನ್ನ ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು, ಸ್ವಲ್ಪ ಕಲಿಸ್ಕೊಂಡು, ತುಪ್ಪ ಹಾಕ್ಕೊಂಡು ಊಟ ಮಾಡಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಥರ ಸೊಪ್ಪಿನ ಸಾರು ಎಲ್ಲ ಮಾಡಿದಾಗ ಸಪ್ಪೆ ರಸ ಸ್ವಲ್ಪ ತೆಗೆದಿಟ್ಕೊಂಡು ಮಕ್ಕಳಿಗೆ ತಿನ್ನಿಸ್ಬೋದು ನಾವು. ಈಗ ಖಾರ ಆಡಿಸ್ಕೊಳ್ಳೋಕ್ಕೆ ನೋಡೋಣ ಇವಾಗ ಏನೇನು ಬೇಕು ಅಂತ. ನಾನು ಇಲ್ಲಿ ಫಸ್ಟ್ ಮಿಕ್ಸಿ ಜಾರ್ಗೆ ನೋಡಿ ಇಲ್ಲಿ ಒಂದು ಅರ್ಧ ಎಸ್ಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಗೆಡ್ಡೆಯಲ್ಲಿ ಅರ್ಧ ಮಾತ್ರ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಒಂದು 2 ಸ್ಪೂನಷ್ಟು ಕಾಯಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು 1/4 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಖಾರವಾಗಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದನ್ನು ಒಂದು ಕೂಡ ಮಿಸ್ ಮಾಡಬೇಡಿ. ಕಾಯಿ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇದಾದಮೇಲೆ ಈಗ ಟೊಮೊಟೊ, ಹಸಿರು ಮೆಣಸಿಕಾಯಿ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ನಾವು, ಅದನ್ನು ತೆಗೆದು ಹಾಕ್ಕೊಬೇಕು. ನಿಮ್ಮಲ್ಲಿ ಹುಳಿ ಟೊಮೊಟೊ ಹಣ್ಣು ಇಲ್ಲ, ಫಾರಮ್ ಟೊಮೊಟೊ ಹಣ್ಣು ಇದೆ ಅಂದರೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಬೋದು. ಹಸಿರು ಮೆಣಸಿಕಾಯನ್ನು ಕೂಡ ನಾನು ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಕಾಳು ಮತ್ತು ತೊಗರಿಕಾಯಿನ ನಾವಿಲ್ಲಿ ನೋಡಿ 1 ಸೌಟಷ್ಟು ಪೂರ್ತಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅನಿಸಿದ್ರೆ ಕಾಳನ್ನು ಇನ್ನೂ ಸ್ವಲ್ಪ ನೀವು ಹಾಕ್ಕೊಬೋದು. ನೀವು ನೋಡಿ ಇವಾಗ ಇಷ್ಟು ಸೊಪ್ಪು ಕಾಳು ಮಿಕ್ಕಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೇನು ಹಾಕಬೇಡಿ, ಸ್ವಲ್ಪ ಸಪ್ಪೆ ರಸ ಸೇರಿಸ್ಕೊಂಡು ನೀರನ್ನ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ನುಣ್ಣಗೆ ರುಬ್ಕೊಳ್ಳಿ. ಈಗ ಇದು ಕೂಡ ಖಾರ ಕೂಡ ರೆಡಿಯಾಗಿದೆ. ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಸಾಂಬಾರು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ನಾನು ಸಪ್ಪೆ ರಸದ ಜೊತೆಗೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಖಾರಕ್ಕೆ. ನೀವು ಇದನ್ನು ಯಾವುದೇ ಕಾರಣಕ್ಕೂ ನೀರಂತೂ ಸೇರಿಸಲೇಬಾರ್ದು. ಅದಕ್ಕೆ ನಾನು ಹೇಳಿದೆ ಫಸ್ಟೇ ಸಪ್ಪೆ ರಸನ ನೀವು ಜಾಸ್ತಿ ನೀರು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀರು ಹಾಕ್ಕೊಂಡ್ರೆ ನಮಗೆ ಸ್ವಲ್ಪನೂ ಕೂಡ ಚೆನ್ನಾಗಿರೋದಿಲ್ಲ. ಜಾರಿಗೂ ಕೂಡ ಸಪ್ಪೆ ರಸನೇ ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಕೂಡ ತೊಳೆದು ಸೇರಿಸ್ಕೊಬೇಕು. ನೀವು ನೋಡಿ ಈ ಥರ ಮಾಡಿಕೊಂಡು ಸೇರಿಸ್ಕೋಬೇಕು ನೀವು. ಇಲ್ಲ ಅಂದರೆ ನಮಗೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಫಸ್ಟೇ ನಾವು ನೀರನ್ನು ಜಾಸ್ತಿ ಹಾಕ್ಕೊಬೇಕು. ನೋಡಿ ಇವಾಗ ರೆಡಿ ಆಗಿದೆ. ನಾವು ಇದು ಒಗ್ಗರಣೆ ಇಲ್ಲದೂ ಕೂಡ ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಕೆಲವರು ಒಗ್ಗರಣೆ ಕೂಡ ಹಾಕೋದಿಲ್ಲ ಉಪ್ಸಾರಿಗೆ. ನಾವು ನಮ್ಮ ಕಡೆ ಒಗ್ಗರಣೆ ಹಾಕ್ತೀವಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಗ್ಯಾಸ್ ಮೇಲೆ ಇಟ್ಟು ಒಂದೇ ಒಂದು ಕುದಿ ಕುದಿಸ್ತಾ ಇದ್ದೀನಿ ಅಷ್ಟೇ. ಉಪ್ಸಾರನ್ನು ಜಾಸ್ತಿ ಕುದಿಸೋಕ್ಕೆ ಹೋಗಬಾರ್ದು. ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಇನ್ನೇನು ಹಾಕಿಲ್ಲ ನಾನು. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ಅಷ್ಟೇ, ಜಾಸ್ತಿ ಕುದಿಸ್ಬಾರ್ದು ಉಪ್ಸಾರನ್ನು. ಟೇಸ್ಟ್ ಒಂಚೂರು ಚೆನ್ನಾಗಿರೋದಿಲ್ಲ. ಒಂದು ಕುದಿ ಕುದಿಸಿದ್ರೆ ಸಾಕು, ಸಾಂಬಾರು ಸೂಪರಾಗಿ ರೆಡಿ ಆಗುತ್ತೆ. ಈಗ ಒಂದೇ ಒಂದು ಕುದಿ ಬಂದಿದೆ. ನಾನು ಗ್ಯಾಸ್ ಕೂಡ ಆಫ್ ಮಾಡ್ಕೊತಾ ಇದ್ದೀನಿ. ನಮ್ಮ ಕಡೆ ಉಪ್ಸಾರು ರೆಡಿ. ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಜಾಸ್ತಿ ನಾವು ಹಸಿ ಕಾಳನ್ನು ತಿನ್ನಬೇಕು. ನೆಕ್ಸ್ಟ್ ಇವಾಗ ಕಾಳನ್ನು ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸಿಂಪಲಾಗಿ ಹಾಕ್ಕೊತಾ ಇದ್ದೀನಿ.
ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಒಂದೇ ಒಂದು ಈರುಳ್ಳಿ, ಸಣ್ಣದ ಈರುಳ್ಳಿ, ಒಂದು 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು. ಇದೆಲ್ಲ ಹಸಿ ವಾಸನೆ ಹೋಗಬೇಕು ಮತ್ತು ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಜಾಸ್ತಿ ತೀರಾ ಸಾಫ್ಟ್ ಆಗೋದೇನು ಬೇಡ. ನೋಡಿ ಇವಾಗ ಅದು ಕೂಡ ರೆಡಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ನಾವು ಕಾಳಿಗೂ ಉಪ್ಪು ಹಾಕಿ ಬೇಯಿಸ್ಕೊಂಡು ಇರೋದ್ರಿಂದ ನಮಗೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ನಾವು ಹಾಕ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಕಾಯಿ ಕೂಡ ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಸಿಹಿ ಅಂಶ ಹೋಗಬೇಕು, ಅದಕ್ಕೋಸ್ಕರ ಒಂದು 5 ನಿಮಿಷ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಇದಾದಮೇಲೆ ಇವಾಗ ನಾನು ಕಾಳನ್ನು ಸೇರಿಸ್ಕೊತಾ ಇದ್ದೀನಿ, ಸೊಪ್ಪು ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ನಮಗೆ ಈ ವಿಂಟರ್ ಟೈಮಲ್ಲಿ, ಚಳಿಗಾಲದ ಟೈಮಲ್ಲಿ ನಮಗೆ ಚರ್ಮ ಎಲ್ಲ ಒಂಥರ ರಫ್ ಆಗುತ್ತೆ, ಒಡ್ದಿರೋ ಥರ ಆಗುತ್ತೆ. ಅದರಿಂದ ನಾವು ಹೆಚ್ಚು ತಿನ್ನಬೇಕು ಹಸಿ ಕಾಳನ್ನು. ಈ ಟೈಮಲ್ಲಿ ಒಂದು 2 ತಿಂಗಳು ಟೈಮಲ್ಲೇ ಹಸಿ ಕಾಳು ತುಂಬಾ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ಈ ಟೈಮಲ್ಲಿ ನಾವು ತಿನ್ನಬೇಕು ಇದನ್ನು. ಈಗ ಪಲ್ಯ ಕೂಡ ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆನೂ ಕೂಡ ಹಾಕಿರೋದ್ರಿಂದ. ನೆಕ್ಸ್ಟ್ ಇವಾಗ ಇದಕ್ಕೆ ಮುದ್ದೆ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ, ಅದಕ್ಕೆ ನಾನು ಫುಲ್ ವೀಡಿಯೋನ ಹಾಕಿಲ್ಲ, ಲೆಂತಿ ಆಗುತ್ತೆ ಅಂತ. ಹಾಗೆ ಒಂದು ತುಣುಕನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನಾವು ರೌಂಡ್ ಈ ಥರ ಗುಂಡಿಗಿರೋ ಪಾತ್ರೆಯಲ್ಲಿ ಮಾಡ್ಕೊತೀವಿ, ಯಾಕಂದರೆ ಅದು ತುಂಬ ಬಿಸಿಯಾಗಿರುತ್ತೆ, ನಮಗೆ ತಣ್ಣಗಾಗೋದಿಲ್ಲ ಬೇಗ. ಅದಕ್ಕೋಸ್ಕರ ನಾವು ಯಾವುದೇ ಬಾಣಲಿಯಲ್ಲಾಗಲಿ ಯಾವುದೇ ಸೌಟಲ್ಲಾಗಲಿ ನಾವು ತಿರುಗೋದಿಲ್ಲ. ಇದೇ ಥರ ನಾವು ಮಾಡ್ಕೊಳ್ಳೋದು. ತುಂಬ ಬಿಸಿ ಬಿಸಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ, ತಣ್ಣಗಾದರೆ ನಮಗೆ ತಿನ್ನೋಕ್ಕೆ ಆಗೋದಿಲ್ಲ. ನೋಡಿ ಇವಾಗ ನಾವು ಇದೇ ಥರ ನಾವು ಚೆನ್ನಾಗಿ ತಿರುಗಿದಷ್ಟು ನಮಗೆ ಮುದ್ದೆ ಚೆನ್ನಾಗಿ ಬರುತ್ತೆ, ಯಾವುದೇ ಗಂಟಾಗಲಿ ಕೂಡ ಬರೋದಿಲ್ಲ. ಆ ಥರ ತಿರುಗಿದಾಗ ಗಂಟು ಕೂಡ ಒಡ್ಕೊಂಡ್ಬಿಡುತ್ತೆ. ನೋಡಿ ಇವಾಗ ನಾನು ಎತ್ತಿ ಹಾಕ್ಕೊಂಡು ಮುದ್ದೆನ ಕಟ್ಕೊತಾ ಇದ್ದೀನಿ. ನೋಡಿ ನನಗೆ ಅದು ಕಟ್ಟೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಸುಡ್ತಾ ಇದೆ, ಅಷ್ಟು ಬಿಸಿ ಬಿಸಿಯಾಗಿ ಸುಡಂಗಿರುತ್ತೆ. ನಮಗೆ ತಿಂತಾಯಿದ್ರೆ ನಮಗೆ ಹೊಟ್ಟೆಲ್ಲೂ ಕೂಡ ಗಂಟಲಲ್ಲೂ ಕೂಡ ಸುಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಬಿಸಿ ಬಿಸಿ ಮುದ್ದೆ ಮತ್ತು ಉಪ್ಸಾರು ಪಲ್ಯ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ತುಂಬ ಚೆನ್ನಾಗಿರುತ್ತೆ. ನಾಲ್ಗೆ ಖಾರವಾಗಿ ಸೂಪರ್ ಆಗಿರುತ್ತೆ. ನಮ್ಮ ಕಡೆ ಉಪ್ಸಾರು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.